ಇದು ಬ್ಲ್ಯಾಕ್ ಪ್ಯಾಂಥರ್ ಎಡಿಷನ್ ಅಲ್ವಾ, ಅದಕ್ಕೋಸ್ಕರನೇ ವಕಾಂಡಾ ಫಾರ್ ಎವರ್ ಅಂತ ಅಲ್ಲಿ ಕೊಟ್ಟಿರೋದು. ನೋಡಿ ಜಸ್ಟ್ ಎಕ್ಸಲೇಟರ್ ರೈಸ್ ಮಾಡ್ತೀನಿ ಹೆಂಗೆ ಹೋಗುತ್ತಂತ ನೋಡಿ. ಒಳ್ಳೆ ಪಿಕಪ್ ತೊಗೊಳುತ್ತೆ ಗುರು. ಲಾಸ್ಟ್ ಪಾರ್ಕ್ಡ್ ಲೊಕೇಶನ್ ಅಸಿಸ್ಟು, ಕಾಲ್ ಮೆಸೇಜ್ ಅಲರ್ಟು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರೋದು TVS ಎಂಟಾರ್ಕ್ನ ಜೊತೆ. ಹಾಗೆ ಇದ್ರ ಬೈಕ್ ಸ್ಟೈಲು, ಒಳ್ಳೆ ಲುಕ್ ಅಂತೂ ಸಾಕದಾಗಿದೆ ಆಯಿತಾ. ನೀವು ಒಳ್ಳೆ ಇಂಪ್ರೆಸ್ ಆಗಿಬಿಡ್ತೀರಾ. ಬ್ಲ್ಯಾಕ್ ಪ್ಯಾಂಥರ್ ಎಡಿಷನ್ ಕೊಟ್ಟಿದ್ದಾನೆ ಇದಕ್ಕೆ. BS6 ಬೈಕ್ ಆಗಿರುತ್ತೆ ಇದು. ಇದ್ರ BHP ಬಂದು 9.5 ಕೊಟ್ಟಿದ್ದಾನೆ. ಹಾಗೆ ಟಾರ್ಕ್ ಇದೆಯಲ್ವಾ, 10.6 ನ್ಯೂಟನ್ ಮೀಟರ್ ಟಾರ್ಕ್ ಕೊಟ್ಟಿದ್ದಾನೆ ಇದರಲ್ಲಿ. ಇದ್ರ ಫ್ಯೂಯಲ್ ಕೆಪಾಸಿಟಿ ಬಂದು 5.8 ಲೀಟರ್ಸ್ ಆಗಿರುತ್ತೆ. ಹಾಗೆ ಇದ್ರ CC ಬಂದು 124.8 CC ಆಗಿರುತ್ತೆ. ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು. ಮೈಲೇಜ್ ಬಂದು ಕಂಪ್ನಿ ಕಡೆಯಿಂದ 50 ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ಇದು ಸರಿಯಾಗಿ ಚಚ್ಕೊಂಡೆಲ್ಲ ಓಡಿಸಿದ್ರೆ 32, 35, 38 ತನಕ ಕೊಡ್ಬೋದು ಮ್ಯಾಕ್ಸಿಮಮ್ ಅಂದರೆ. ಹಾಗೆ ಇದರ ಸೀಟ್ ಹೈಟ್ ಬಂದು 770 mm ಇದೆ ನೋಡಿ. ಆರಾಮಾಗಿ ಕಂಫರ್ಟಾಗಿ ಕುತ್ಕೋಬೋದು ನಾನು. ಹಾಗೆ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 155 mm ಇದೆ. ಇದರ ಎಕ್ಸಾಸ್ಟ್ ಸೌಂಡ್ ಹೆಂಗಿದೆ ಅಂತ ಕೇಳೋಣ ಗೈಸ್. ವಾವ್, ಒಂಥರ ಬಾಸಿ ಸೌಂಡ್ ಇದೆ ಇದರಲ್ಲಿ. ಸಕ್ಕತ್ತಾಗಿದೆ ಸೌಂಡ್ ನೋಡಿ ಗೈಸ್ ಎಕ್ಸಾಸ್ಟ್ದು. ಫ್ರಂಟ್ ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ ವಿತ್ ಹೈಡ್ರೋಲಿಕ್ ಡ್ಯಾಂಪರ್ಸ್ ಕೊಟ್ಟಿದ್ದಾನೆ. ಹಾಗೆ ರೇರ್ ಸಸ್ಪೆನ್ಷನ್ ಬಂದು ಕಾಯಿಲ್ ಸ್ಪ್ರಿಂಗ್ ವಿತ್ ಹೈಡ್ರೋಲಿಕ್ ಡ್ಯಾಂಪರ್ಸ್ ಕೊಟ್ಟಿದ್ದಾನೆ. ನೋಡಿ ಗೈಸ್ ಎಂಟಾರ್ಕ್ ಹೆಂಗಿದೆ ಅಂತ. ಇಲ್ಲಿ ಎಂಟಾರ್ಕ್ ಅಂತ 3D ಲೋಗೋ ಕೊಟ್ಟಿದ್ದಾನೆ. 125 ಅಂತ ಮೆನ್ಷನ್ ಮಾಡಿದ್ದಾನೆ. ಇದು ವಕಾಂಡಾ ಫಾರ್ ಎವರ್ ಅಂತ ಇದಲ್ಲ, ಇದು ಏನಕ್ಕೋಸ್ಕರ ಕೊಟ್ಟಿದ್ದಾನೆ ಅಂದರೆ, ಈ ಕಡೆ ಬಂದರೆ ಇದು ಬ್ಲ್ಯಾಕ್ ಪ್ಯಾಂಥರ್ ಎಡಿಷನ್ ಅಲ್ವಾ, ಅದಕ್ಕೋಸ್ಕರನೇ ವಕಾಂಡಾ ಫಾರ್ ಎವರ್ ಅಂತ ಅಲ್ಲಿ ಕೊಟ್ಟಿರೋದು. ಎಲ್ಲ ವೀಲ್ ನೋಡಿ ಹೆಂಗೆ ಸಕ್ಕದಾಗಿ ಕೊಟ್ಟಿದ್ದಾನೆ ಅಂತೇಳಿ. 2 ಟೈರ್ ಬಂದು ಟ್ಯೂಬ್ಲೆಸ್ ಆಗಿರುತ್ತೆ. ಫ್ರಂಟಲ್ಲಿ ಡಿಸ್ಕ್ ಕೊಟ್ಟಿದ್ದಾನೆ, ಬ್ಯಾಕ್ ಸೈಡಲ್ಲಿ ಡ್ರಮ್ ಬ್ರೇಕ್ ಕೊಟ್ಟಿದ್ದಾನೆ. ಫ್ರಂಟ್ ಡಿಸ್ಕ್ ಬಂದು 220 mm ಕೊಟ್ಟಿದ್ದಾನೆ. ಬ್ಯಾಕಲ್ಲಿ 130 mm ಡ್ರಮ್ ಬ್ರೇಕ್ ಕೊಟ್ಟಿದ್ದಾನೆ. ಫ್ರಂಟಲ್ಲಿ ನಿಮಗೆ 100 ಸೆಕ್ಷನ್ ಟೈರು, 12 ಇಂಚ್ ವೀಲ್ ಕೊಟ್ಟಿದ್ದಾನೆ. ರೇರ್ ಸೈಡ್ ಬಂದು ನಿಮಗೆ 110 ಸೆಕ್ಷನ್ ಟೈರ್ಸ್ ಆಗಿರುತ್ತೆ, 12 ಇಂಚ್ ವೀಲ್ ಕೊಟ್ಟಿರ್ತಾನೆ. ಫ್ರಂಟ್ ಲುಕ್ ಹೆಂಗೆ ಕಾಣಿಸ್ತಿದೆ ನೋಡಿ ಗೈಸ್. ಇಲ್ಲಿ DRL ಲೈಟ್ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ಡಿಮ್ಮು ಡಿಪ್ಪು ಕೊಟ್ಟಿದ್ದಾನೆ. ಹೆಡ್ಲೈಟ್ ಬಂದು LED ಆಗಿರುತ್ತೆ. ಇಂಡಿಕೇಟರ್ಸ್ ಎಲೋಜಿನ್ ಕೊಟ್ಟಿದ್ದಾನೆ. ರೇಟ್ ಸೈಡ್ ಬಂದರೆ ಇಲ್ಲಿ TVS ಅಂತ ಲೋಗೋ ಕೊಟ್ಟಿದ್ದಾನೆ. ಏರ್ ವೆಂಟ್ ಥರ ಕೊಟ್ಟಿದ್ದಾನೆ ಇಲ್ಲಿ ಡಬಲ್ ಸೈಡು. ಟೈಲ್ ಲೈಟ್ ಕೂಡ T ಶೇಪಲ್ಲೇ ಇದೆ ನೋಡಿ ಹೆಂಗೆ ಲುಕ್ ಬಂದಿದೆ ಅಂತ ಇದರಲ್ಲಿ. ಹಾಗೆ ಇಂಡಿಕೇಟರ್ಸ್ ಕೂಡ ಎಲೋಜಿನ್ ಆಗಿರುತ್ತೆ. ಒಳ್ಳೆ ಲುಕ್ಕಲ್ಲಿ ಬೈಕ್ ಮಾಡಿದ್ದಾನೆ ಅಂತಲೇ ಹೇಳ್ಬೋದು ನೋಡಿ. ಇಲ್ಲಿ ಸೂಪರ್ ಸ್ಕ್ವಾಡ್ ಎಡಿಷನ್ ಅಂತ ಕೊಟ್ಟಿದ್ದಾನೆ. TVS ಅಂತ ಮೆನ್ಷನ್ ಮಾಡಿದ್ದಾನೆ. 3D ಲೆಟರ್ಸ್ ಆಗಿರುತ್ತೆ ಇದು. ಗ್ರಾಬ್ರಲ್ ಕೊಟ್ಟಿದ್ದಾನೆ ನೋಡಿ, ಒಳ್ಳೆ ಮಸ್ತಾಗಿದೆ ಇದಂತೂ. ಎಂಟಾರ್ಕ್ 125 ಅಂತ ಮೆನ್ಷನ್ ಮಾಡಿದ್ದಾನೆ. ಸೈಲೆನ್ಸರ್ ಪೈಪ್ ನೋಡಿ ಒಳ್ಳೆ ಮಸ್ತಾಗಿದೆ. ಡಬಲ್ ಸ್ಟಿಚ್ ಸೀಟ್ ಕೊಟ್ಟಿದ್ದಾನೆ. ಸಿಂಗಲ್ ಸೀಟ್ ಆಗಿರುತ್ತೆ ಇದು. ಇಲ್ಲಿ ಕೀ ಏನಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ರೈಟ್ ಸೈಡಿಗೆ ಟರ್ನ್ ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತೆ. ಲೆಫ್ಟ್ ಸೈಡ್ಗೆ ಓಪನ್ ಮಾಡಿದ್ರೆ ಇಲ್ಲಿ ಫ್ಯೂಯಲ್ ಹಾಕೋಕ್ಕೆ ಕ್ಯಾಪ್ ಓಪನ್ ಆಗುತ್ತೆ. ಓಕೆನಾ ನೋಡಿ. ಅಂಡರ್ ಸೀಟ್ ಕೆಪಾಸಿಟಿ ಬಂದು 20 ಲೀಟರ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ಕವರ್ ಏನಾದ್ರು ಹ್ಯಾಂಗ್ ಮಾಡೋಕ್ಕೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಹಾಗೆ ಡೌನ್ ಸೈಡ್ಗೂ ಕೂಡ ಕೊಟ್ಟಿದ್ದಾನೆ ಇಲ್ಲೊಂದು. ಸಿಟ್ಟಿಂಗ್ ಪೊಸಿಷನ್ ಒಂದು ನೋಡುವ. ಹಾಗೆ ಓಡ್ಸೋಕ್ಕೆ ಹೆಂಗಾಗುತ್ತೆ ಅಂತ ನೋಡೋಣ ಬನ್ನಿ. ಲೆಟ್ಸ್ ಗೋ ಗಾಯ್ಸ್. ಆನ್ ನೋಡಿ ಡಿಸ್ಪ್ಲೇ ಹೆಂಗೆ ಕಾಣಿಸ್ತಿದೆ ಅಂತ. ಓಕೆ, ಇದರಲ್ಲಿ ಟಾಪ್ ಸ್ಪೀಡು ಕಂಪ್ನಿ ಕಡೆಯಿಂದ ಕೊಟ್ಟಿರೋದು 95 ಅಂತ ಕೊಟ್ಟಿದ್ದಾನೆ. ಬಟ್ ನಾವು ಚೆಕ್ ಮಾಡಿ ನೋಡೋಣ ಅಲ್ವಾ. ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಪಿಕಪ್ ತೊಗೊಳಂತ ಅಂತ ನೋಡೋಣ. ಕಮಾನ್ ಕಮಾನ್ ಕಮಾನ್, ನುಗ್ಗು ನುಗ್ಗು. ಇಷ್ಟನಾ? $71, $78, $80.
ಬ್ಯಾಕ್ ಫುಲ್ಲು ಹಿಂಗೆ ಸ್ಲಿಪ್ ಆಗಿಬಿಟ್ಟಿದೆ ಒಂದು ಸೈಡ್ಗೆ. ಓಡ್ಕೊಂಡು ಬಂದಲ್ವಾ ಫುಲ್ ಸ್ಪೀಡಲ್ಲಿ, ಬ್ರೇಕ್ ಹೊಡೆದೆ, ಇನ್ನೊಂದು ಬ್ರೇಕ್ ಜಾಸ್ತಿ ಆಯಿತು ಅನ್ಸುತ್ತೆ, ಒಂದು ಸೈಡ್ಗೆ ಹಿಂಗೆ ಎಳೀತು ಗೈಸ್ ಸ್ವಲ್ಪ. ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಬಂದು ನಿಮಗೆ ಡಿಜಿಟಲ್ಲೇ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಒಂದು TVS ಲೋಗೋ ಹಾಕಿದ್ದಾನೆ ಹಾರ್ಸ್ದು, ಮತ್ತು ಟಾರ್ಕ್ ಅಂತ ಮೆನ್ಷನ್ ಮಾಡಿದ್ದಾನೆ ಇಲ್ಲಿ. ಸೂಪರ್ ಸ್ಕ್ವಾಡ್ ಎಡಿಷನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಮೋಡ್ ಏನಾದರೂ ಚೇಂಜ್ ಮಾಡೋದಿದ್ರೆ ಡೌನ್ ಸೈಡ್ಗೆ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಬೇಕು. ಸೆಟ್ ಮಾಡ್ಕೊಳ್ಳೋದು ಏನಾದರೂ ಇದ್ದರೆ ಇಲ್ಲಿ ಬಟನ್ ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ಡೌನ್ ಸೈಡಲ್ಲಿದೆ. ಇಕೋ ಮತ್ತು ಪವರ್ ಅಂತ ಕೊಟ್ಟಿದ್ದಾನೆ ಇದರಲ್ಲಿ. ನಿಮಗೆ ಟ್ರಿಪ್ 1 ಟ್ರಿಪ್ 2 ಬರುತ್ತೆ, ಓಡೋಮೀಟ್ರ್ ಬರುತ್ತೆ, ಹಾಗೆ ಫ್ಯೂಯಲ್ ಗೇಜ್ ಕೊಟ್ಟಿದ್ದಾನೆ, ಲೋ ಫ್ಯೂಯಲ್ ತೋರಿಸುತ್ತೆ. ಮತ್ತು ನಿಮಗೆ ಕ್ಲಾಕ್ ಕೊಟ್ಟಿದ್ದಾನೆ ಇಲ್ಲಿ. ಡಿಮ್ ಆ್ಯಂಡ್ ಡಿಪ್ ಸ್ವಿಚ್ ಕೊಟ್ಟಿದ್ದಾನಲ್ವ ಇದರಲ್ಲಿ. ಹಾಗೆ ಇದರಲ್ಲೇ ಪಾಸಿಂಗ್ ಲೈಟ್ ಕೊಟ್ಟಿದ್ದಾನೆ ನೋಡಿ, ನಿಮಗೆ ಪಾಸಿಂಗ್ ಲೈಟ್ ಇಲ್ಲಿ ಕಾಣಿಸ್ತಿದೆಯಾ ಆ ಥರ. ಮತ್ತು ಇದು ಇಂಡಿಕೇಟರ್ಸ್ ಆಗಿರುತ್ತೆ, ಲೆಫ್ಟು ರೈಟು. ಹಾಗೆ ಹಾರ್ನ್ ಬಂದು ಮೀಡಿಯಮ್ ಆಗಿದೆ, ಈ ಬೈಕಿಗೆ ಹೆಂಗೆ ಬೇಕೋ ಹಂಗೆ ಕೊಟ್ಟಿದ್ದಾನೆ. ಈ ಕಡೆ ಕಿಲ್ ಸ್ವಿಚ್ ಕೊಟ್ಟಿದ್ದಾನೆ, ಮತ್ತು ಇದು ಹಜಾರ್ಡ್ ಇಂಡಿಕೇಶನ್ ಲೈಟ್ ಆಗಿರುತ್ತೆ, ಅಂದರೆ 4 ಇಂಡಿಕೇಟರ್ಸ್ ವರ್ಕ್ ಆಗುತ್ತಲ್ಲ ಆ ಥರ. ಮತ್ತು ಈ ಕಡೆ ಸೆಲ್ಫ್ ಸ್ವಿಚ್ ಬಟನ್ ಕೊಟ್ಟಿದ್ದಾನೆ. ಮತ್ತು ಇದಕ್ಕೆ ಕಿಕ್ಕರ್ ಬರುತ್ತೋ, ಹೌದು ಇದಕ್ಕೆ ಕಿಕ್ಕರ್ ಕೊಟ್ಟಿದ್ದಾನೆ. ಒಟ್ಟಿನಲ್ಲಿ ಒಳ್ಳೆ ಮಸ್ತಾಗಿದೆ ಗಾಡಿ, ಒಳ್ಳೆ ಸೇಲ್ ಆದಂಥ ಬೈಕ್ ಇದು. ಸೀಟ್ ಬೇರೆ ಒಳ್ಳೆ ಕಂಫರ್ಟ್ ಆಗಿದೆ ನೋಡಿ. ಇಲ್ಲಿ ಸ್ಮಾರ್ಟ್ ಕನೆಕ್ಟ್ ಅಂತ ಕೊಟ್ಟಿದ್ದಾನೆ ನಿಮಗೆ. ಇದರಲ್ಲಿ ಬ್ಲೂಟೂತ್, ನ್ಯಾವಿಗೇಷನ್, ಹಾಗೆ ಲಾಸ್ಟ್ ಪಾರ್ಕ್ಡ್ ಲೊಕೇಶನ್ ಅಸಿಸ್ಟು, ಕಾಲ್ ಮೆಸೇಜ್ ಅಲರ್ಟು, ಲೋ ಫ್ಯೂಯಲ್ ಮತ್ತು ಹೈ ಸ್ಪೀಡ್ ಅಲರ್ಟು, ಒಳ್ಳೆ ಫೀಚರ್ಸ್ ಕೊಟ್ಟಿದ್ದಾನೆ ಗಾಯ್ಸ್ ಇದರಲ್ಲಿ. ನೋಡಿ ಜಸ್ಟ್ ಆಕ್ಸಿಲೇಟರ್ ರೈಸ್ ಮಾಡ್ತೀನಿ ಹೆಂಗೆ ಹೋಗುತ್ತಂತ ನೋಡಿ. ಒಳ್ಳೆ ಪಿಕಪ್ ತೊಗೊಳುತ್ತೆ ಗುರು. 125cc ಅಲ್ವಾ, ಸಕ್ಕತ್ತಾಗಿದೆ ಗಾಡಿ ಅಂತೂ. ಬಟ್ ಇದನ್ನು ಹಂಗೆ ಕಂಟ್ರೋಲ್ ಮಾಡೋ ಥರನೇ ಓಡಿಸ್ಬೇಕು. ಓಡತ್ತೆ ಅಂತ ಎರ್ರಬಿರಿ ಓಡ್ಸೋಕ್ಕಾಗಲ್ಲ ಗುರು. ಎಷ್ಟೊಂದು ಫೀಚರ್ಸ್ ಕೊಟ್ಟಿದ್ದಾರಲ್ವ ಇದರಲ್ಲಿ. ಒಳ್ಳೆ ಈ ಬೈಕಿಗೆ ಅಷ್ಟೊಂದು ಕೊಟ್ಟಿದ್ದಾರೆ ಅಂದರೆ ಒಳ್ಳೆಯೇ. ಇದರ ಆನ್ ರೋಡ್ ಪ್ರೈಸ್ ಬಂದು 99,000 ಆಗುತ್ತೆ. ಏನು ಪಿಕಪ್ ಗುರು ಈ ಬೈಕ್ದು, ಸಾಕಾಗಿದೆ. ಡ್ರೈವ್ ಟೈಪ್ ಬಂದು ನಿಮಗೆ ಬೆಲ್ಟ್ ಬರುತ್ತೆ. ಬೆಲ್ಟ್ ಅಂತ ಹೇಳಿದ್ರೆ ಇದರಲ್ಲಿ ನಾರ್ಮಲ್ ಬೈಕ್ಸಲ್ಲಿ ನಿಮಗೆ ಚೈನ್ ಬರುತ್ತಲ್ವ, ಚೈನಲ್ಲಿ ರನ್ ಆಗುತ್ತೆ ಬೈಕು. ಬಟ್ ಇದರಲ್ಲಿ ಬೆಲ್ಟಲ್ಲಿ ರನ್ ಆಗುತ್ತೆ. ಬ್ರೇಕು ನಿಮಗೆ ಅದು ಅಲ್ಲೇ ಗೊತ್ತಾಗೋಯ್ತು ನಿಮಗೆ. ಬ್ರೇಕ್ ಬಗ್ಗೆ ಹೇಳ್ಬೇಕಂತಲೇ ಇಲ್ಲ, ಜೋಪಾನವಾಗಿ ಹೋಗ್ಬೇಕಷ್ಟೇ. ಯಾರಾಬಿರಿ ABS ಥರ ವರ್ಕ್ ಮಾಡೋಕ್ಕಾಗಲ್ಲ ಈ ಬ್ರೇಕಲ್ಲಿ. ತಟ್ ಅಂತ ಈಗ ಆಯ್ತಲ್ಲ ಸ್ಲಿಪ್ ಆಗಿಬಿಡ್ತು. ಬಟ್ ಅದೇ ABS ಆಗಿದ್ದರೆ ನಿಮಗೆ ಬ್ರೇಕ್ ಹಿಡಿದು ಬಿಡ್ತಿತ್ತು. ಬಟ್ ಇದರಲ್ಲಿ ಹಂಗೆ ಆಗಿಲ್ಲ, ಹಿಡಿದ ತಕ್ಷಣವೇ ಒಂದ್ಸಲ ಜಾಮ್ ಆಗಿ ಹಿಂಗೆ ಸ್ಲಿಪ್ ಆಗಿಬಿಟ್ಟಿತ್ತು ಆಯಿತಾ. ಅದಕ್ಕೋಸ್ಕರನೇ ABS ಯೂಸ್ ಆಗತ್ತೆ ಅಂತ ಹೇಳೋದು. ಬೈಕ್ ಏನಕ್ಕೋಸ್ಕರ ಯೋಚನೆ ಮಾಡಿ ಒಳ್ಳೆ ಫೀಚರ್ಸ್ ಇರೋದು ನೋಡಿ ತೊಗೋಬೇಕಂತ ಹೇಳೋದು ಇದಕ್ಕೋಸ್ಕರನೇ. ಬಟ್ ನಿಮಗೆ ಸುಮ್ಮನೆ ದುಡ್ಡಿದೆ ಹಾಕ್ಬಿಡೋಣ ಆಗೋಗುತ್ತೆ ಅನ್ನೋ ಥರ ಮಾಡಬಾರ್ದು ಯಾವತ್ತೂ. ಅಷ್ಟು ದುಡ್ಡು ಹಾಕಿರ್ತೀರ ಅಂದರೆ ನಿಮಗೆ ಆ ಬೈಕಲ್ಲಿ ಅಷ್ಟು ಫೀಚರ್ಸ್ ಇರಬೇಕು, ಆ ಥರ ನಿಮ್ಗೆ ಕಂಫರ್ಟ್ ಇರಬೇಕು. ಆ ಥರ ಇದ್ರಷ್ಟೇ ತೊಗೋಬೇಕು ನೀವು ಬೈಕ್ನ. ನಿಮಗೆ ಒಂದು ಲುಕ್ ಇಷ್ಟ ಆಗ್ಬಿಟ್ಟಿದೆ, ಓಕೆ ತೊಗೊಬಿಡೋಣ ಅಂತ ಆ ಥರ ಮೈಂಡ್ ಸೆಟ್ಟಲ್ಲಿ ಇರಬಾರ್ದು. ಬಟ್ ನಾನು ಕೂಡ ಹಂಗೆ ಇದ್ದೆ. ಅದಾದಮೇಲೆ ಈ ಥರ ಸಿಚುವೇಶನ್ ಎಲ್ಲ ಬರುತ್ತಲ್ವ, ಆವಾಗಲೇ ನಿಮ್ಗೊಂದು ಐಡಿಯಾ ಬರೋದು. ನೀವು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಹಾಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.